ಶಾಂತಿ ಸಾರಬೇಕಾಗಿದ್ದ ಮುಸ್ಲಿಂ ಪ್ರಾರ್ಥನಾಲಯದ ಮುಂದೆ ಗಲಾಟೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬಂಟ್ವಾಳದ ಸಜೀಪದ ಮಸೀದಿಯ ಮುಂಭಾಗ ಯುವಕರ ನಡುವೆ ಪರಸ್ಪರ ಬಡಿದಾಟ. ಬಂಟ್ವಾಳ ಸಜೀಪ ಮಸೀದಿಯ ಮುಂದೆ ಹೊಡೆದಾಟ. ಬಂಟ್ವಾಳದಲ್ಲಿ ಮಸೀದಿ ವಿಚಾರಕ್ಕೆ ಹೊಡೆದಾಟ ನಡೀತಾ. ತಲವಾರು ರಾಡುಗಳಿಂದ ಬಡಿದಾಡಿಕೊಂಡ ಗುಂಪು. ಸಜೀಪ ನಡುವಿನಲ್ಲಿ ಮಸೀದಿ ವಿಚಾರದಲ್ಲಿ ತಕರಾರು. ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ 3 ಕೇಸು ದಾಖಲಾಗಿದೆ. ದೂರು ಪ್ರತಿ ದೂರು ಸೇರಿ 3 ಪ್ರಕರಣಗಳು ದಾಖಲು. ಹಲವಾರು ರೋಡ್ಗಳಿಂದ ಬಡದಾಡಿಕೊಂಡಿರ್ತಕ್ಕಂತಹ ಗುಂಪು. ಸಜೀಪ ನಡುವಿನಲ್ಲಿ ಮಸೀದಿ ವಿಚಾರದಲ್ಲಿ ತಕರಾರು. ಸಜೀಪ ಬಂಟ್ವಾಳದ ಒಂದು ಸೂಕ್ಷ್ಮ ಪ್ರದೇಶ, ಅದರಲ್ಲೂ ಕೂಡ ಸೌಹಾರ್ದಯುತವಾಗಿ ಬದುಕ್ತಾ ಇರತಕ್ಕಂತಹ ಪ್ರದೇಶ ಅದು. ಈ ಪ್ರದೇಶದಲ್ಲಿ ಗಲಾಟೆ ಅನ್ನೋದು ವಿರಳ, ಅಪರೂಪ. ಈ ಪ್ರದೇಶದಲ್ಲಿ ಒಂದು ಗಲಾಟೆ ಆಯಿತು ಅನ್ನೋದಾದ್ರೆ ಅದು ಯಾವುದಾದ್ರು ಜಮೀನು ತಕರಾರು ವಿಚಾರಕ್ಕೋ ಮತ್ತೊಂದು ಮಗದೊಂದು ಈ ತರಹದ ಕಾರಣದಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ ಪ್ರಾರ್ಥನಾಲಯದ ಮುಂಭಾಗ ಶಾಂತಿಯನ್ನ ಸಾರಬೇಕಾಗಿರುವ, ಶಾಂತಿಯ ಸಂಕೇತ ಆಗಿರುವ ಮಸೀದಿಯ ಮುಂಭಾಗ ಗಲಾಟೆ ಆಗಿರೋದು ಅಂದ್ರೆ ಅಲ್ಲಿನ ಸರ್ವಧರ್ಮದವರನ್ನು ಕೂಡ ಆಶ್ಚರ್ಯಕ್ಕೆ ದುಡಿದೆ. ಇದೇನು ಅಂತ ಇದರ ಆಳ್ವನ್ನ ಪರೀಕ್ಷೆ ಮಾಡಿದಾಗ ಇದರಲ್ಲಿ ಬೇರೆ ಬೇರೆ ಮಜಲುಗಳಲ್ಲಿ ಕೆಲ ಕಾರಣಗಳು ವ್ಯಕ್ತವಾಗ್ತಾ ಇದೆ. ಅಲ್ಲಿ ಒಂದು ಸಣ್ಣ ಭಿನ್ನಾಭಿಪ್ರಾಯ, ಪರಸ್ಪರ ಯುವಕರು ಏನು ಬಡಿಗೆಯನ್ನು ಕೈಯಲ್ಲಿ ಹಿಡ್ಕೊಂಡು ಹೊಡೆದಾಡ ಪರಿಸ್ಥಿತಿಗೆ ಆ ಸಣ್ಣ ಕಾರಣ ದೂಡ್ತಾ ಎನ್ನುವಂತಹದ್ದು. ಸಮಾಜಕ್ಕೆ ಇದರಿಂದ ವ್ಯಕ್ತವಾಗುವಂತಹ ಸಂದೇಶಗಳೇನು? ನಿಜಕ್ಕೂ ಕೂಡ ಯುವ ಪಡೆ ಪಕ್ಕದ ಊರಿನವರಿಗೂ ಮಾದರಿಯಾಗಬೇಕು. ಅಲ್ಲಿನ ಕಮಿಟಿಯವರು ಹೇಳ್ತಾ ಇರೋದು, ನಮ್ಮ ಈ ಭಾಗದ ಜನ ಸಾಕಷ್ಟು ಆರೋಪಗಳಿದ್ದಾವೆ. ಹೊರಗಡೆಯಿಂದ ಬಂದಂತಹ ಯುವಕರಿಂದ ಈ ತರದ ದಾಂಧಲೆ ನಡೆಯಿತು. ಒಂದು ಸಣ್ಣ ಭಿನ್ನರಾಗ ಕೈಯಲ್ಲಿ ಕೋಲಿಡ್ಕೊಂಡು ಮಸೀದಿಯ ಮುಂಭಾಗ ಪರಸ್ಪರ ಬಡಿದಾಡಿಕೊಳ್ಳುವ ಹಂತಕ್ಕೆ ಬಂದಿದೆ ಅನ್ನೋದಾದ್ರೆ ಇದು ನಿಜಕ್ಕೂ ಕೂಡ ನಮ್ಮ ಊರಿಗೆ ಇದು ಕೆಟ್ಟ ಹೆಸರು ತರುವಂತಹ ಪ್ರಯತ್ನ ಎನ್ನುವ ಅರ್ಥದಲ್ಲೂ ಕೂಡ ಕಮಿಟಿಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಒಟ್ಟಾರೆ ಕೆಲವರು ಹೆಲ್ಮೆಟ್ ಅನ್ನ ಧರಿಸಿದ್ರು. ಈ ಗಲಾಟೆಗೆ ಕಾರಣ ಏನು? ಒಂದು ಯುವ ಪಡೆ ಪ್ರಾರ್ಥನಾಲಯದ ಮುಂದೆ ಏಕಾಏಕಿ ಜಮಾವಣೆಗೊಳ್ತಾರೆ, ಕೈಯಲ್ಲಿ ಮಾರಕಾಯುಧಗಳನ್ನು ಹಿಡ್ಕೋತಾರೆ. ಅದು ಬಡಿಗೆ ರೂಪದಲ್ಲಾಗಿರ್ಲಿ ಮತ್ತೊಂದು ರೂಪದಲ್ಲಾಗಿರ್ಲಿ, ಮನುಷ್ಯರನ್ನ ಭಯಪಡಿಸುವ ಯಾವ ಆಯುಧಗಳನ್ನು ಕೂಡ ಕೈಯಲ್ಲಿ ಇಟ್ಕೊಂಡು ಪ್ರದರ್ಶನ ಮಾಡೋ ಹಾಗಿಲ್ಲ. ಇಲ್ಲೊಂದು ಕಾನೂನಿದೆ. ಸಾಮೂಹಿಕವಾಗಿ ಪರಸ್ಪರ ಗಲಾಟೆ ಮಾಡುವಂತ, ಭಯಪಡಿಸುವಂತಹ ದೃಶ್ಯ ಅದು. ಅದಕ್ಕೆ ಕಾರಣ ನೂರಾರು ಇರಬಹುದು. ಆದರೆ ಸಾಮಾಜಿಕವಾಗಿ ಇದು ಯಾವ ಮಜಲುಗಳಲ್ಲಿ ಚರ್ಚೆ ಆಗ್ತವೆ. ಬೇರೆ ಯುವಕರು ಇದರಿಂದ ಪ್ರೇರಣೆಗೊಂಡು ಏನ್ ಕತೆ? ಸಮಾಜದಲ್ಲಿ ಅಶಾಂತಿಯ ವಾತಾವರಣಕ್ಕೆ ಈ ತರಹದ ದೃಶ್ಯಗಳು ಕಾರಣವಾದರೆ ಉತ್ತರ ಕೊಡೋರು ಯಾರು? ನಿಜಕ್ಕೂ ಕೂಡ ಅತ್ಯಂತ ಭಯಾನಕವಾದಂತಹ ದೃಶ್ಯ ಈಗ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಕೈಯಲ್ಲಿ ಬಡಿಗೆಗಳನ್ನು ಹಿಡ್ಕೊಂಡಿದ್ರು ಎನ್ನುವಂತ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶರಣ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರಣ್, ಇನ್ನೇನು ರಂಜಾನ್ ಮುಗಿಯಿತು, ಈ ಹೊಸ್ತಿಲ್ನಲ್ಲಿ ಒಂದು ಮುಸ್ಲಿಂ ಮಸೀದಿಯ ಮುಂಭಾಗ ಈ ತರಹ ಗಲಾಟೆ ಆಗುತ್ತೆ ಅನ್ನೋದಾದ್ರೆ ಇದಕ್ಕೆ ಕಾರಣ ಏನು ಇದೆ ಶರಣ್? ಏನಿದು ಹಳೆ ದ್ವೇಷದಿಂದಾಗಿ ನಡೆದಂತಹ ಇದು ಪರಸ್ಪರ ಇಟ್ಟಂಡ ನಡುವೆ ನಡೆದಂತಹ ಹಳ್ಳೆ ಪ್ರಕರಣ ಇದಾಗಿದೆ. ಹಾಗಾಗಿ ಏನು ಎರಡು ಸೈಡ್ ಕೂಡ ಪ್ರಕರಣ ದಾಖಲಾಗಿದೆ. ಅದೇ ಕ್ಷುಲ್ಲಕ ಕಾರಣಕ್ಕಾಗಿ ಮಸೀದಿ ವಿಚಾರಕ್ಕಾಗಿ ಹಲ್ಲೆ ನಡೆದಿರುವಂತದ್ದು ಇವರೇ. ಅಲ್ಲ, ಇದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದು? ಅದೇ ಮಸೀದಿ ವಿಚಾರಕ್ಕೆ ಸಂಬಂಧಿಸಿದಂತೆ ಗಲಾಟೆಗಳಾಗಿವೆ ಅನ್ನೋದು. ಈ ಬಗ್ಗೆ ಕೇಸ್ ದಾಖಲಾಗಿದೆ ಅನ್ನೋ ಮಾಹಿತಿ ಇದೆ. ಯಾರ್ಯಾರ ಮೇಲೆ ಕೇಸ್ ದಾಖಲಾಯಿತು? ಹೌದು, 2 ತಂಡ ಯಾರು ಹೋರಾಟ ಮಾಡಿದೆ, ಯಾರು ಕತ್ತಿಗಳಿಂದ ಮತ್ತು ಮಾರಾಟಗಳಿಂದ ಗಲಾಟೆ ಮಾಡಿದೆ. 2 ತಂಡಗಳ ನಡುವೆ ಕೂಡ ಮಾರಾಮಾರ ನಡೆದಿದ್ದು. ಇವರು ಯಾರು ಆಯುಧಗಳನ್ನು ಇಟ್ಕೊಂಡಿದ್ದಾರೆ, ಯಾರು ದೊಣ್ಣೆಗಳಿಟ್ಟಿದ್ದಾರೆ, ಇವರನ್ನೆಲ್ಲ ರೆಕಗ್ನೈಸ್ ಮಾಡಿ ಇದು ಪಾಯಿಂಟ್ ಮಾಡಿ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದಾರೆ ಬಂಟ್ವಾಳದ ಠಾಣೆಯಲ್ಲಿ. ಅಲ್ಲ, ಈ ಘಟನೆ ಯಾವಾಗ ನಡೆಯಿತು? ಕೆಲವೊಮ್ಮೆ ಕೆಲವು ವಿಚಾರಗಳು ವೈರಲ್ ಆದ ನಂತರ ತಡವಾಗಿ ಬೆಳಕಿಗೆ ಬಂದಿರ್ತವೆ. ಈ ಘಟನೆ ನಡೆದಿದ್ದು ಯಾವಾಗ ಶರಣ್? ಈ ಆದಿತ್ಯವಾರದಂದು ಈ ಘಟನೆ ನಡೆದಿದ್ದು. ಮರುದಿವಸ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಥ್ಯಾಂಕ್ ಯು ಶರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಶಾಂತಿಯನ್ನ ಸಾರಬೇಕಾಗಿರುವ ಅದು ಯಾವುದೇ ಪ್ರಾರ್ಥನಾಲಯ ಆಗಿರಲಿ, ಹಿಂದೂಗಳದ್ದಾಗಿರಲಿ, ಮುಸಲ್ಮಾನರದ್ದಾಗಿರಲಿ, ಕ್ರಿಶ್ಚಿಯನ್ರದ್ದಾಗಿರಲಿ, ಅಲ್ಲಿ ಶಾಂತಿ ಮಾತ್ರ ಮಾತನಾಡಬೇಕು. ಅಶಾಂತಿಗಳು ಘರ್ಜಿಸಬಾರ್ದು. ಈ ತರಹದ ಗೊಂದಲಕ್ಕೆ ಈಡಾಗಬಹುದಾದಂತಹ ಏನು ಮಲ್ಲಯುದ್ಧಗಳಾಗಬಾರ್ದು. ಅದು ಯಾವುದೇ ರೂಪದಲ್ಲಾಗಿರಲಿ ಆಗ ಕೂಡುದು ಎನ್ನುವಂತಹದ್ದು ಅಲ್ಲಿನ ಸ್ಥಳೀಯರ ಆಕ್ರೋಶವೂ ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಒಂದು ಸಣ್ಣ ಭಿನ್ನಾಭಿಪ್ರಾಯಗಳು ಕಮಿಟಿಯವರು ತೀರ್ಮಾನ ಮಾಡಬೇಕು. ಅಲ್ಲಿನ ಮುಸ್ಲಿಂ ಮುಖಂಡರನ್ನ ಒಂದು ಶಾಂತಿಯ ಸಭೆಯ ರೂಪದಲ್ಲಿ ಕರೆಯೋದು, ಒಂದು ಸಣ್ಣ ಸಭೆ ಮಾಡೋದು, ಅದರಲ್ಲಿ ತಲೆ ಹೋಗುವಂತಹದ್ದೇನಿದೆ? ಏನು ಸಮಸ್ಯೆ ಎನ್ನುವಂತಹದ್ದನ್ನು ಕಂಡುಕೊಂಡು ಅದಕ್ಕೆ ಪರಿಹಾರ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನಗಳು ಯಾಕೆ ಕಮಿಟಿ ಭಾಗದಿಂದ ಆಗಲಿಲ್ಲ? ಯುವಕರಿಗೆ ಯಾಕೆ ಸಮಯಾವಕಾಶವನ್ನ ಕೊಟ್ಟರು? ಬಡಿಗೆಯನ್ನ ಕೈಯಲ್ಲಿ ಹಿಡಿದುಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದು ಪರೋಕ್ಷವಾಗಿ ಕಮಿಟಿಯವರಲ್ವಾ? ಒಂದು ಮುಖಂಡರನ್ನ ಸಭೆ ಕರೆಸಿ ಇದಕ್ಕೇನು ಸಮಸ್ಯೆ, ಇದಕ್ಕೇನು ಪರಿಹಾರ ಕಂಡುಕೊಳ್ಬೇಕು, ಇನ್ನು ಕಮಿಟಿ ಅನ್ನೋದು ಚಂದಕ್ಕೆ ಕ್ರಿಯೇಟ್ ಆಗಿರುತ್ತೆ.
ಸಮಸ್ಯೆಗಳು ಬಂದಾಗ ಸಂಧಾನ ಮಾಡೋದಕ್ಕೆ, ಪ್ರಾಬ್ಲಮ್ಸ್ಗಳು ಬಂದಾಗ ಅದನ್ನು ಸೊಲ್ಯೂಷನ್ ಹುಡುಕೋದಕ್ಕಲ್ವ ಕಮಿಟಿ. ಯುವಕರು ಪರಸ್ಪರ ಹೊಡೆದಾಡಿಕೊಳ್ಳೋ ಪರಿಸ್ಥಿತಿಗೆ ಯಾಕೆ ಬಂತು, ಇದ್ರ ಬಗ್ಗೆ ಯಾಕೆ ಅವರು ಕೂಲಂಕುಷವಾಗಿ ಯೋಚನೆ ಮಾಡಲಿಲ್ಲ? ನಿಜಕ್ಕೂ ಕೂಡ ಒಂದು ಕಡೆ ಪರೋಕ್ಷವಾಗಿ ಅಲ್ಲಿ ಕಮಿಟಿ ಅವರ ನಿರ್ಲಕ್ಷ್ಯವೂ ಕೂಡ ಇದರಲ್ಲಿ ಒಂದು ತರಹದಲ್ಲಿ ಕಾರಣ ಆಗುತ್ತೆ ಈ ಗಲಾಟೆಗೆ. ಸಜಿಪ ಈ ಹಿಂದಿನಿಂದಲೂ ಕೂಡ ಸೌಹಾರ್ದತೆಗೆ ಕಾರಣವಾದಂತಹ ಪ್ರದೇಶ. ಆ ಪ್ರದೇಶದಲ್ಲಿ ಗಲಾಟೆ ಆಗಿರಲಿ, ಗಲಭೆಗಳಾಗಿರಲಿ, ಸಣ್ಣ ದರೋಡೆ ಪ್ರಕರಣಗಳು ಕೂಡ ವರದಿಯಾಗದೇ ಇರತಕ್ಕಂತಹ ಬಂಟ್ವಾಳದ ಸಜೀಪದಲ್ಲಿ ಮಸೀದಿ ಮುಂಭಾಗ ಈ ತರಹದ ಹೊಡೆದಾಟ ನಿಜಕ್ಕೂ ಕೂಡ ಗ್ರಾಮಸ್ಥರನ್ನು ಕೂಡ ಒಂದು ತರಹದಲ್ಲಿ ಭಯಪಡಿಸುವಂತಹದ್ದೇ ಆಗಿತ್ತು. ಈ ದೃಶ್ಯವು ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.